ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 38 ಗಮನಿಸಿ. ಅಥವಾ ಪ್ರಶ್ನೆ ಅಂದ್ರೆ 38ನೇ ಪ್ರಶ್ನೆಗೆ ಚಾಯ್ಸ್ ಇದೆ. ಇದು 5 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿವೆ? ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಇವೆರಡರಲ್ಲೂ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯೇ ಆಗ್ತದೆ. ಆದ್ರೆ ಅವು ಹೇಗೆ ಭಿನ್ನವಾಗಿದೆ? ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನದಿಂದ ಜರುಗುತ್ತದೆ. ದೇಹದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ. ಈ ಮೊಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೆಯುತ್ತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗುತ್ತವೆ. ಹೈಡ್ರಾದಲ್ಲಿ ಕೋಶ ವಿಭಜನೆಯಿಂದ ಮೊಗ್ಗು ಉಂಟಾಗ್ತದೆ. ಆಮೇಲೆ ಇದು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಸ್ವತಂತ್ರ ಜೀವಿಯಾಗಿ ಬೆಳೆದಿಕ್ಕೆ ಪ್ರಾರಂಭ ಮಾಡ್ತದೆ. ಇದು ಹೈಡ್ರಾದಲ್ಲಿ ಮೊಗ್ಗುವಿಕೆ. ಹಾಗಿದ್ರೆ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ವಿಧಾನದಿಂದ ಜರುಗುತ್ತದೆ. ಪ್ಲನೇರಿಯಾವನ್ನು ಅನೇಕ ಚೂರುಗಳಾಗಿ ತುಂಡರಿಸಿದಾಗ ಪ್ರತಿ ಚೂರು ಒಂದು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ. ಈ ಪ್ಲನೇರಿಯಾವನ್ನ ಬೇರೆ ಬೇರೆ ಅನೇಕ ತುಂಡುಗಳಾಗಿ ತುಂಡರಿಸಿದಾಗ ಪ್ರತಿ ಚೂರು ಇಲ್ಲಿ ನೋಡಿ, ಈ ರೀತಿ ಪ್ರತಿ ಚೂರು ಇಲ್ಲಿ ಒಂದು ಸಂಪೂರ್ಣ ಜೀವಿಯಾಗಿ ಬೆಳೀತಾ ಇದೆ. ಇದು ಪುನರುತ್ಪಾದನೆ ವಿಧಾನವಾಗಿದೆ. ಥ್ಯಾಂಕ್ ಯು.